ನಾವೀಗ ಸಂತೋಷ್ ರಾವ್ನ ಹಿನ್ನೆಲೆಯನ್ನ ಹುಡುಕ್ತಾ ಹೋದರೆ ಸಂತೋಷ್ ರಾವ್ ಮೂಲತಃ ಕಾರ್ಕಳದವನು. ಆತನ ವಾಸ್ತವ್ಯ ಇದ್ದದ್ದು ಕುಕ್ಕುಂದೂರಿನಲ್ಲಿ. ಆತನ ತಂದೆ ಟೀಚರ್ ಆಗಿದ್ರು, ತಾಯಿ ಒಂದು ಅರೆ ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಸಂತೋಷ್ ರಾವ್ ಬೇಸಿಕಲಿ ಒಬ್ಬ ಸೈನ್ಸ್ ಸ್ಟೂಡೆಂಟ್, ಸೆಕೆಂಡ್ PU ತನಕ ಸ್ಟಡಿ ಮಾಡಿದ್ದ. ಆತ ಕರಾಟೆಯಲ್ಲಿ ಬ್ಲಾಕ್ ಬೆಲ್ಟ್ ಅನ್ನ ಪಡೆದಿರುವಂತ ಒಬ್ಬ ಸದೃಢವಾದಂತ ವ್ಯಕ್ತಿ. ಕಾರ್ಕಳದಲ್ಲಿ ಬ್ಲಾಕ್ ಬೆಲ್ಟ್ ಹೌದಾ? ಅಥವಾ ಸ್ವಲ್ಪ ಕಲ್ತಿದ್ದ? ಬ್ಲಾಕ್ ಬೆಲ್ಟ್ ಆಗಿ ಮತ್ತೆ 3 ಆತ ಕರಾಟೆಯ ಟೀಚರ್ ಆಗಿದ್ದ. ಅದರ ಜೊತೆಗೆ ಆತನಿಗೆ ಒಂದು ಮಾನಸಿಕ ವ್ಯಾಧಿ ಇತ್ತು. ಆತ ಶಿವಮೊಗ್ಗದ ಅಶೋಕ್ ಪೈ ಅವರ ಬಳಿ ಚಿಕಿತ್ಸೆಯನ್ನು ಪಡಿತಾ ಇದ್ದ. ಅವನಿಗೆ ಇದ್ದಂತ ರೋಗ ಸ್ಕಿಜೋಫ್ರೆನ್. ಬೇರೆ ಬೇರೆ ಹೋಟೆಲ್ಗಳಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಅದೇ ರೀತಿ ಈ ಪ್ರಕರಣ ನಡೆದಂತ ಕಾಲಘಟ್ಟದಲ್ಲಿ ಆತ ಶೃಂಗೇರಿಯ ಶಾರದಾಂಬ ಎನ್ನುವಂತ ಕ್ಯಾಂಟೀನ್ ನಲ್ಲಿ ಕ್ಲೀನರ್ ಆಗಿ ಕೆಲಸ ಮಾಡ್ಕೊಂಡಿದ್ದ. ಸಡನ್ ಆಗಿ ಕೆಲಸ ಬಿಟ್ಟು ಇನ್ನೆಲ್ಲಿಗೆ ಹೋಗ್ತಾನೆ, ಎಲ್ಲಿಗೆ ಹೋಗ್ತಾನೆ ಎನ್ನುವ ಮಾಹಿತಿ ಆ ಹೋಟೆಲ್ನವರಿಗೆ ಇರೋದಿಲ್ಲ. ಇಲ್ಲಿ ಸಂತೋಷ್ ರಾವ್ ಪ್ರಕರಣದ ಬಗ್ಗೆ ಆ ಕಾಲದ ತನಿಖಾ ಪತ್ರಿಕೋದ್ಯಮದ ಸಂಸ್ಥೆಯಾದಂತಹ ದೈಜಿ ವರ್ಲ್ಡ್ ಒಂದು ಗಂಭೀರವಾದಂತಹ ವರದಿಯನ್ನು ಉಲ್ಲೇಖ ಮಾಡಿರುತ್ತದೆ. ಅದು ಈ ಪ್ರಕರಣ ಬೆಳಕಿಗೆ ಬಂದ ಸಂದರ್ಭದಲ್ಲಿ ಬಯಲಾಗುವಂತಹ ಇನ್ನೊಂದು ಸತ್ಯ, ಮಾರ್ನಾಡ್ನಲ್ಲಿ ಸಂತೋಷ್ ರಾವ್ ರೇಪ್ ಅಟೆಂಪ್ಟ್ ನಲ್ಲಿಯೂ ಕೂಡ ಪಾಲ್ಗೊಂಡಿದ್ದ ಎನ್ನುವಂತಹ ವಿಷಯವನ್ನ ದೈಜಿ ವರ್ಲ್ಡ್ ಆ ಕಾಲಕ್ಕೆ ಉಲ್ಲೇಖ ಮಾಡಿತ್ತು. ಅದರ ಲಿಂಕ್ ಅನ್ನು ನಾವಿಲ್ಲಿ ಕಾಮೆಂಟ್ ಬಾಕ್ಸ್ ನಲ್ಲಿ ಹಾಕ್ತೀವಿ, ನೀವು ಕೂಡ ನೋಡ್ಕೊಳ್ಬಹುದು. ಸಂತೋಷ್ ರಾವ್ನ ಸಡನ್ ಆಗಿ ಕೇಳ್ತಾರೆ, ಆ ಕಾಲುವೆಯಲ್ಲಿ ನೀರಿತ್ತಲ್ಲ, ನೀನು ಅವಳನ್ನ ಹೆಂಗೆ ಎತ್ಕೊಂಡು ಹೋಗ್ತೀಯ ಅಂತ ಸಡನ್ ಆಗಿ ಒಂದು ಕ್ವಶನ್ ಅವನಿಗೆ ಎಸ್ದಾಗ ಅವನು ಸಡನ್ ಆಗಿ ಒಂದು ರಿಯಾಕ್ಟ್ ಮಾಡ್ತಾನೆ. ಆ ಸಂದರ್ಭದಲ್ಲಿ ಆಂಕಲ್ ಗಿಂತ ಕೆಳಗೆ ನೀರಿತ್ತು ಅಂತ ಹೇಳ್ತಾರೆ. ಅಲ್ಲಿ ಜನ ಓಡಾಡ್ತಿರೋ ರಸ್ತೆ ಅಲ್ವಾ, ನೀನು ಎತ್ಕೊಂಡು ಹೋಗುವಾಗ ಯಾರು ನೋಡ್ಲಿಲ್ವಾ ಅಂತ ಹೇಳಿ ರೂಪಾಲಿ ಅವರು ಕೇಳ್ತಾರೆ. ಅದಕ್ಕೆ ಸಂತೋಷ್ ರಿಯಾಕ್ಷನ್ ಏನಿತ್ತು ಅಂತ ಹೇಳಿದ್ರೆ ಅದು ಡೀಪ್ ಟರ್ನಿಂಗ್ ಅಲ್ಲಿ ಇತ್ತು ಎನ್ನುವಂಥದ್ದು. ಆತ ಕೊಡುವಂತ ಉತ್ತರಗಳನ್ನ ಗಮನಿಸಿದ ರೂಪಾಲಿ ಅವರು ಬಹಳ ಗಂಭೀರವಾಗಿ ಸಸ್ಪೆಕ್ಟ್ ಮಾಡ್ತಾರೆ. ಈತ ದಾರಿ ತಪ್ಪಿಸುವಂತಹ ಹೇಳಿಕೆಯನ್ನ ನೀಡ್ತಾ ಇದ್ದಾನೆ, ಈತ ತಪ್ಪಿತಸ್ಥನೇ ಇದ್ದಾನೆ ಎನ್ನುವಂತಹ ತೀರ್ಪನ್ನ ಡಾಕ್ಟರ್ ರೂಪಾಲಿ ಅವರು ದಾಖಲಿಸ್ತಾರೆ.